ಚಿತ್ರದುರ್ಗದಲ್ಲಿ ಭೀಕರ ಬಸ್ ದುರಂತ ಸಂಭವಿಸಿದೆ. ಸೇಬರ್ಡ್ ಸ್ಲೀಪರ್ ಕೋಚ್ ಖಾಸಗಿ ಬಸ್ ಭಸ್ಮವಾಗಿದೆ. 9 ಮಂದಿ ಸುಟ್ಟು ಕರಕಲಾಗಿದ್ದಾರೆ. ಇನ್ನು 25 ಮಂದಿ ಈ ಒಂದು ದುರಂತದಿಂದ ಪಾರಾಗಿದ್ದಾರೆ. ಡಿವೈಡರ್ಗೆ ಡಿಕ್ಕಿ ಹೊಡೆದು ಬಸ್ಗೆ ಲಾರಿ ಗುದ್ದಿದಂತಹ ಪರಿಣಾಮ ಭೀಕರ ಅಪಘಾತ ಸಂಭವಿಸಿದೆ. ಬಸ್ ಡೀಸೆಲ್ ಟ್ಯಾಂಕ್ಗೆ ಗುದ್ದಿದಂತಹ ಪರಿಣಾಮ ಬಸ್ಗೆ ಬೆಂಕಿ ಹತ್ತಿಕೊಂಡಿದೆ. ಕ್ಷಣಾರ್ಧದಲ್ಲೇ ಖಾಸಗಿ ಬಸ್ ಹೊತ್ತಿ ಉರಿದಿದೆ. ಡಿವೈಡರ್ಗೆ ಡಿಕ್ಕಿ ಹೊಡೆದಂತಹ ಬಸ್ಗೆ ಲಾರಿ ಗುದ್ದಿದೆ. ಲಾರಿ ಚಾಲಕನ ನಿರ್ಲಕ್ಷ್ಯದಿಂದಾಗಿ ಇಂತಹ ಒಂದು ದೊಡ್ಡ ದುರಂತ ಸಂಭವಿಸಿದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗೊರ್ಲತ್ತು ಕ್ರಾಸ್ ಬಳಿ ನಡೆದಿರುವಂತಹ ಭೀಕರ ರಸ್ತೆ ಅಪಘಾತ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಲಾರಿ ಮತ್ತು ಖಾಸಗಿ ಸ್ಲೀಪರ್ ಕೋಚ್ ಬಸ್ ನಡುವೆ ಈ ಒಂದು ಅಪಘಾತ ನಡೆದಿದೆ. 9 ಮಂದಿ ಸುಟ್ಟು ಕರಕಲಾಗಿದ್ದಾರೆ. ಇನ್ನು ಅವರ ಮೃತದೇಹವನ್ನ ಪತ್ತೆ ಹಚ್ಚೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಆ ರೀತಿಯಾಗಿ ಮೃತದೇಹ ಬೆಂಕಿಯಿಂದ ಸುಟ್ಟು ಕರಕಲಾಗಿದೆ. ಯಾವಾಗ ಲಾರಿ ಬಸ್ಗೆ ಡಿಕ್ಕಿ ಆಗುತ್ತೆ ಆ ಸಂದರ್ಭದಲ್ಲಿ ಬಸ್ನಲ್ಲಿದ್ದಂತಹ ಕಂಡಕ್ಟರ್, ಡ್ರೈವರ್ ಸೇರಿದಂತೆ ಕೆಲವರು ಮಾತ್ರ ಆ ಬಸ್ನಿಂದ ಎಸ್ಕೇಪ್ ಆಗುವುದಕ್ಕೆ ಸಾಧ್ಯವಾಗುತ್ತೆ. ಇನ್ನುಳಿದವರು ಸಜೀವ ದಹನವಾಗಿದ್ದಾರೆ. ಸೀಬರ್ಡ್ ಸ್ಲೀಪರ್ ಕೋಚ್ ಖಾಸಗಿ ಬಸ್ ಭಸ್ಮವಾಗಿರುವಂಥದ್ದು. ಕ್ಷಣಾರ್ಧದಲ್ಲೇ ಖಾಸಗಿ ಬಸ್ ಹೊತ್ತಿ ಉರಿದಿದೆ. ಇನ್ನೊಂದು ಕಡೆ ಈ ಬಸ್ಗೆ ಇನ್ನೊಂದು ಶಾಲಾ ಬಸ್ ಕೂಡ ಡಿಕ್ಕಿ ಹೊಡೆದಿದೆ. ಟ್ರಿಪ್ ಹೋಗ್ತಾ ಇದ್ದಂತಹ ಮಕ್ಕಳು ಆ ಒಂದು ಸ್ಕೂಲ್ ಬಸ್ನಲ್ಲಿ ಇರ್ತಾರೆ. ಅದೃಷ್ಟವಶಾತ್ ಪಾರಾಗಿದ್ದಾರೆ. ಇದರ ಪರಿಣಾಮವಾಗಿ ಶಾಲಾ ಬಸ್ಸು ರಾಷ್ಟ್ರೀಯ ಹೆದ್ದಾರಿಯ ಬೇಲಿಯನ್ನು ಕಿತ್ತು ಚರಂಡಿ ದಾಟಿ ಆ ಕಡೆಗೆ ಹೋಗಿ ನಿಂತಿದೆ. ಆದರೆ ಆ 42 ಮಕ್ಕಳು ಕೂಡ ಪಾರಾಗಿದ್ದಾರೆ. ಯಾವುದೇ ರೀತಿಯಾದಂತಹ ಗಾಯಗಳಾಗಲಿಲ್ಲ. ಇನ್ನು ಡಿವೈಡರ್ಗೆ ಡಿಕ್ಕಿ ಹೊಡೆದಂತಹ ಪರಿಣಾಮದಿಂದಾಗಿ ಈ ರೀತಿಯಾಗಿ ಅಪಘಾತ ಸಂಭವಿಸಿದೆ. ಚಿತ್ರದುರ್ಗದಲ್ಲಿ ಭೀಕರ ಬಸ್ ದುರಂತ ಸಂಭವಿಸಿದ್ದು 9 ಮಂದಿ ಸುಟ್ಟು ಕರಕಲಾಗಿದ್ದಾರೆ. ಕ್ರಿಸ್ಮಸ್ ರಜೆ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಪ್ಲಾನ್ಸ್ ಅನ್ನ ಮಾಡ್ಕೊಂಡಿದ್ರು. ಮನೆಗೆ ಹೋಗಿ ಒಂದು 2-3 ದಿನ ಆರಾಮಾಗಿದ್ದು ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ ಟಿಕೆಟ್ ಬುಕ್ಕಿಂಗ್ ಅನ್ನ ಮಾಡಿದ್ರು. ಆದರೆ ಈ ಒಂದು ದುರಂತ ಸಂಭವಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಿದೆ. ಗೋಕರ್ಣಕ್ಕೆ ಟ್ರಿಪ್ಗೆ ಅಂತ ಹೇಳಿ 7 ಸ್ನೇಹಿತರು ಹೋಗ್ತಾ ಇದ್ರು. ಮಾವಳ್ಳಿಯಿಂದ ಗೋಕರ್ಣಕ್ಕೆ ಈ ಒಂದು ಸ್ನೇಹಿತರ ತಂಡ ಹೊರಟಿದ್ರು. 7 ಮಂದಿ ಪೈಕಿ 2 ಕೂಡ ಸ್ಥಳದಲ್ಲಿ ದುರ್ಮರಣ ಹೊಂದಿದ್ದಾರೆ. ಓರ್ವರಿಗೆ ಗಂಭೀರವಾಗಿ ಗಾಯವಾಗಿದೆ. ಆಸ್ಪತ್ರೆಗೆ ದಾಖಲಿಸಿದ್ದಾರೆ. 4 ಸ್ನೇಹಿತರು ಒಂದು ದುರಂತದಿಂದ ಬಚಾವಾಗಿದ್ದಾರೆ. ಅವರಿಗೂ ಕೂಡ ಸಣ್ಣ ಪುಟ್ಟ ಗಾಯವಾಗಿದೆ. ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಆದರೆ ಒಬ್ಬನಿಗೆ ಮಾತ್ರ ಗಂಭೀರವಾಗಿ ಗಾಯವಾಗಿದೆ. ಟೋಟಲ್ ಆಗಿ 7 ಜನ ಸ್ನೇಹಿತರು ಹೋಗ್ತಾ ಇರ್ತಾರೆ ಗೋಕರ್ಣಕ್ಕೆ ಟ್ರಿಪ್ ಅಂತ ಹೇಳಿ. ಕ್ರಿಸ್ಮಸ್ ರಜೆ ಆಗಿರೋದ್ರಿಂದ ಆಫೀಸ್ ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ಅಂತ ಹೇಳಿದಾಗ 4 ಡೇಸ್ ಕಂಟಿನ್ಯೂಸ್ ಲೀವ್ ಇದೆ ಅನ್ನೋ ಒಂದು ಕಾರಣಕ್ಕಾಗಿಯೇ ಟ್ರಿಪ್ ಪ್ಲಾನ್ ಮಾಡಿರ್ತಾರೆ. ಟ್ರಿಪ್ಗೆ ಹೋಗಿ ಒಂದಿಷ್ಟು ಎಂಜಾಯ್ ಮಾಡಿ ಬರೋಣ ಅಂತ. ಆದರೆ ಟ್ರಿಪ್ಗೆ ಹೊರಟವರು 7 ಮಂದಿಯ ಪೈಕಿ 2 ಸ್ಥಳದಲ್ಲೇ ದುರ್ಮರಣವನ್ನು ಹೊಂದಿದ್ದಾರೆ. ಮಾವಳ್ಳಿಯಿಂದ ಗೋಕರ್ಣಕ್ಕೆ ತೆರಳುತ್ತಾ ಇದ್ರು. ಹಾಗಾಗಿ ಒಂದು ಬಸ್ ಬುಕ್ಕಿಂಗ್ ಮಾಡಿ ಈ ಬಸ್ನಲ್ಲಿ ಹೊರಟಿದ್ರು. ಒಂದಿಷ್ಟು ಎಂಜಾಯ್ಮೆಂಟ್ ಮಜಾ ಮಾಡೋಣ ಅಂಥೇಳಿ ಹೊರಟಿದ್ದವರಿಗೆ ಈ ರೀತಿಯಾದಂತಹ ದುರಂತ ಎದುರಾಗಿದೆ. ಓರ್ವರಿಗೆ ಗಂಭೀರ ಗಾಯ ಆಗಿದೆ. ಆಸ್ಪತ್ರೆಗೆ ದಾಖಲಾಗಿದ್ದಾರೆ. 4 ಸ್ನೇಹಿತರು ಬಚಾವಾಗಿದ್ದು ಸಣ್ಣ ಪುಟ್ಟ ಗಾಯಗಳಾಗಿದೆ. ಇನ್ನು ಮೊದಲನೆಯ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿ ನಂದಿಸಿದ ನಂತರದಲ್ಲಿ ಬಸ್ಸಿನ ಅವಶೇಷ ಯಾವ ರೀತಿಯಾಗಿದೆ ಅಂತ ಹೇಳಿ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿರುವಂತಹ ದೃಶ್ಯ ಅದು. ಇನ್ನು ಎರಡನೆಯ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಬೆಂಗಳೂರಿಗೆ ಸೀಬರ್ಡ್ ಬಸ್ ಬಂದು ನಿಲ್ತಾ ಇರುವಂತಹ ದೃಶ್ಯ ಅದು. ಸೊ ಸಾಕಷ್ಟು ಜನ ಬಸ್ನ ಪಿಕಪ್ ಮಾಡೋದಕ್ಕಾಗಿ ಬೈಕ್ ಗಾಡಿಗಳಾಗಿರಬಹುದು, ಆಟೋಗಳಲ್ಲಿ ಬಂದು ಆ ಬಸ್ಗಾಗಿ ವೇಟ್ ಮಾಡ್ತಾ ಇರುವಂತಹ ಕ್ಷಣ. ಜೊತೆಗೆ ಆ ನಂತರದಲ್ಲಿ ಬಸ್ ಕೂಡ ಅಲ್ಲಿ ಎಂಟ್ರಿ ಆಗತ್ತೆ. ಹೈಟೆಕ್ ಬಸ್ ಆಗಿರೋದ್ರಿಂದ ಆರಾಮಾಗಿ ಸೇಫ್ ಆಗಿ ಹೋಗಬಹುದು ಅನ್ನೋ ಒಂದು ಕಾರಣಕ್ಕಾಗಿ ಎಲ್ಲರೂ ಕೂಡ ಈ ಒಂದು ಸ್ಲೀಪರ್ ಬಸ್ಸನ್ನು ಪ್ರಿಫರ್ ಮಾಡಿದ್ರು, ಚೂಸ್ ಮಾಡಿದ್ರು. ಹಾಗಾಗಿ ಈ ಬಸ್ ಬುಕ್ಕಿಂಗನ್ನು ಮಾಡಿದ್ರು. ಆದರೆ ವಿಧಿಯಾಟ ಬೇರೆಯೇ ಇತ್ತು. ಈ ರೀತಿಯಾಗಿ ಲಾರಿ ಚಾಲಕ, ಒಬ್ಬ ಚಾಲಕ ಮಾಡಿರುವಂತಹ ಎಡವಟ್ಟಿನಿಂದ, ಆತ ಮಾಡಿದಂತಹ ನಿರ್ಲಕ್ಷ್ಯದಿಂದ ಸಾಕಷ್ಟು ಜನರ ಪ್ರಾಣ ಹೋಗಿದೆ. 17 ಜನರು ಸಜೀವ ದಹನವಾಗಿದ್ದಾರೆ. ಡಿವೈಡರ್ಗೆ ಡಿಕ್ಕಿ ಹೊಡೆದು ಬಸ್ಗೆ ಗುದ್ದಿದಂತಹ ಲಾರಿ ಪರಿಣಾಮ ಸಾಕಷ್ಟು ಜನ ಟ್ರಿಪ್ಗೆ ಅಂತ ಹೇಳಿ ಪ್ಲಾನ್ ಮಾಡಿದ್ರು. ಇನ್ನೊಂದಿಷ್ಟು ಜನ ಮನೆಗೆ ಹೋಗಿ ಗೋಕರ್ಣ ಭಾಗದಲ್ಲಿರೋರು ಹೋಗಿ ಮನೆಯಲ್ಲಿ ಆರಾಮಾಗಿ ಇದ್ದು ಬರೋಣ ಅಂತ ಅಂದ್ಕೊಂಡಿದ್ರು. ಇನ್ನು ಕೆಲವರು ಕೆಲಸ ಕಾರ್ಯ ಅಂತ ಹೇಳಿ ತೆರಳುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು ಈ ಬಸ್ನಲ್ಲಿ ಹೊರಟಿದ್ರು. ಇನ್ನೇನು ಬೆಳಗ್ಗೆ ಆದರೆ ಮನೆ ಸೇರ್ತೀವಿ, ಮನೆಯ ಬಳಿ ಇರ್ತೀವಿ ಅಂದುಕೊಂಡವರಿಗೆ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಈ ರೀತಿಯಾದಂತಹ ದೊಡ್ಡ ಅಪಘಾತ ಕಾದಿತ್ತು. ದುರಂತವೇ ನಡೆದು ಹೋಗಿದೆ.
9 ಮಂದಿ ಸುಟ್ಟು ಕರಕಲಾಗಿದ್ದಾರೆ. 25 ಮಂದಿ ಪಾರಾಗಿದ್ದಾರೆ. ಚಿತ್ರದುರ್ಗದಲ್ಲಿ ಭೀಕರ ಬಸ್ ದುರಂತ ಸಂಬಂಧ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. 2015ರಲ್ಲಿ ಬಸ್ ರಿಜಿಸ್ಟ್ರೇಷನ್ ಆಗಿರುತ್ತೆ. ಜುಲೈ 2030ರವರೆಗೂ ಕೂಡ ಬಸ್ಸಿಗೆ ಪರ್ಮಿಟ್ ಇರುತ್ತೆ. 2026 ಅಕ್ಟೋಬರ್ನವರೆಗೂ ಕೂಡ ಇನ್ಶೂರೆನ್ಸ್ ಇತ್ತು. 2026 ಅಕ್ಟೋಬರ್ 12ವರೆಗೂ ಕೂಡ FC ಇರುತ್ತೆ. ಬಸ್ನ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಕ್ಲಿಯರ್ ಆಗಿದೆ. ಅಂದರೆ ಬಸ್ ಕಡೆಯಿಂದ ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ ಇರಲಿಲ್ಲ. 2015ರಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದಂತಹ ಬಸ್ ಜುಲೈ 2030ರವರೆಗೂ ಕೂಡ ಅದರ ಪರ್ಮಿಟ್ ಇರುತ್ತೆ. ಅಂದರೆ 2026 ಅಕ್ಟೋಬರ್ನವರೆಗೂ ಕೂಡ ಇನ್ಶೂರೆನ್ಸ್ ಇರುತ್ತೆ. 2026 ಅಕ್ಟೋಬರ್ 12ವರೆಗೂ ಕೂಡ FC ಇರುತ್ತೆ. ಬಸ್ನ ಎಲ್ಲ ಡಾಕ್ಯುಮೆಂಟ್ಸ್ ಇರುತ್ತೆ. ಬಸ್ ಕಡೆಯಿಂದ ಫಾಲ್ಟ್ ಆಗಿರೋದು ಅಲ್ಲ. ಲಾರಿ ಅಂದರೆ ಒಬ್ಬ ಲಾರಿ ಚಾಲಕನ ನಿರ್ಲಕ್ಷ್ಯದಿಂದಾಗಿ ಈ ರೀತಿಯಾದಂತಹ ದೊಡ್ಡ ಅನಾಹುತ ಸಂಭವಿಸಿದೆ. ಆ ನಂತರದಲ್ಲಿ ಆ ಲಾರಿ ಚಾಲಕ ಕೂಡ ಸಾವನ್ನಪ್ಪಿದ್ದಾನೆ. ಬಸ್ನಲ್ಲಿದ್ದಂತಹ ಕೆಲವರು ಈ ಒಂದು ಅಪಘಾತದಿಂದ ಪಾರಾಗಿದ್ದಾರೆ. ಆದರೆ 17 ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇನ್ನು ಅಪಘಾತದ ತನಿಖೆ ನಡೀತಾ ಇದೆ. ಒಂದು ಕಡೆ ಮೃತದೇಹಗಳನ್ನು ಗುರುತಿಸುವಂತಹ ಕಾರ್ಯ ಆಗ್ತಾ ಇದೆ. ಮೃತದೇಹಗಳನ್ನು ಗುರುತಿಸೋದಕ್ಕೂ ಕೂಡ ಬಹಳಷ್ಟು ಕಷ್ಟಪಡಬೇಕಾಗಿರುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಮೃತದೇಹಗಳು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿದೆ. ಹಾಗಾಗಿ ಮೃತಪಟ್ಟಂತಹ ಪ್ರಯಾಣಿಕರು ಡಿಜಿಟಲ್ ಮೂಲಕ ಟಿಕೆಟ್ ಕಾಯ್ದಿರಿಸಿದ್ರಿಂದ ಅವರ ದೂರವಾಣಿ ಸಂಖ್ಯೆಗಳನ್ನು ಬಳಸಿ ಅವರ ಸಂಬಂಧಿಕರನ್ನ ಸಂಪರ್ಕ ಮಾಡುವಂತಹ ಒಂದು ಪ್ರಯತ್ನದಲ್ಲಿ ಸದ್ಯ ಪೊಲೀಸ್ ಅಧಿಕಾರಿಗಳು ನಿರತರಾಗಿದ್ದಾರೆ. ಒಟ್ಟಾರೆಯಾಗಿ ಟ್ರಿಪ್ ಅಂತ ಹೇಳಿ ಹೋದವರು ಕೂಡ ಮಸಣದ ಯಾತ್ರೆ ಹಿಡಿದಿದ್ದಾರೆ. 9 ಮಂದಿ ಸುಟ್ಟು ಕರಕಲಾಗಿದ್ದಾರೆ. 25 ಮಂದಿ ಪಾರಾಗಿದ್ದಾರೆ. ಇವತ್ತು ಗುರುವಾರ ಆಗಿರೋದ್ರಿಂದ ಫ್ರೈಡೇ, ನಾಳೆ ಒಂದು ದಿನ ಲೀವ್ ತೆಗೆದುಕೊಂಡು, ಅಂದರೆ ಸಾಲು ಲೀವ್ ಸಿಗುತ್ತೆ ಅನ್ನುವಂಥ ಒಂದು ಇಂಟೆನ್ಷನ್ನಿಂದ ಪ್ಲ್ಯಾನನ್ನು ಮಾಡಿಕೊಂಡು ಹೋದಂಥವರಿಗೆ ಈ ರೀತಿಯಾದಂತಹ ಭೀಕರ ದುರಂತ ಎದುರಾಗಿದೆ.